ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೈಟು ಖರೀದಿಸುವವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಬೇಕಾಬಿಟ್ಟಿ ಬಡಾವಣೆಯನ್ನ ಮಾಡಿ ಸಾರ್ವಜನಿಕರನ್ನ ವಂಚನೆ ಮಾಡ್ತಿದ್ದಾರೆ. ಸೈಟು ಖರೀದಿಗೂ ಮುನ್ನ ಎಚ್ಚರವನ್ನ ವಹಿಸುವಂತೆ ಬಿಡಿಎಯಿಂದ ಜಾಗೃತಿಯನ್ನ ಮೂಡಿಸಲಾಗಿದೆ. ಬಿಡಿಎಯಿಂದ ಅನುಮೋದನೆಗೊಂಡ ಬಡಾವಣೆಗಳ ಪಟ್ಟಿಯನ್ನ ಈಗಾಗಲೇ ಪ್ರಕಟಗೊಳಿಸಲಾಗಿದೆ. ಬಿಡಿಎ ಅನುಮೋದಿತ ಬಡಾವಣೆಯಲ್ಲಿ ಸೈಟು ಖರೀದಿಸುವ ಮುನ್ನ ಚೆಕ್ ಮಾಡಿ ಆದಮೇಲೆ ನೀವು ಸೈಟನ್ನು ಖರೀದಿಸಿ ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. ವೆಬ್ಸೈಟ್ನಲ್ಲಿ ಬಿಡಿಎ ಅನುಮೋದಿತ ಬಡಾವಣೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಹಾಗೂ ಆಯುಕ್ತ ಮಣಿವಣ್ಣನ್ ಪ್ರಯತ್ನಕ್ಕೆ ಈಗಾಗಲೇ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಬಿಡಿಎ ಅನುಮೋದಿತ ಬಡಾವಣೆಯಲ್ಲಿ ಸೈಟು ಖರೀದಿಸುವ ಮುನ್ನ ಚೆಕ್ ಮಾಡಿಕೊಳ್ಳುವಂತೆ ಬಿಡಿಎ ಜನರಿಗೆ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದೆ. ಬಿಡಿಎ ತನ್ನ ವೆಬ್ಸೈಟ್ನಲ್ಲಿ ಬಿಡಿಎ ಅನುಮೋದಿತ ಬಡಾವಣೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಅನುಮೋದಿತ ಜಮೀನಿನ ಸರ್ವೆ ನಂಬರ್, ಜಮೀನು ಮಾಲೀಕರ ವಿವರ ಹಾಗೂ ನಕ್ಷೆಯ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಮೊದಲು ನೀವು ಜಮೀನನ್ನ ಖರೀದಿ ಮಾಡೋಕ್ಕೂ ಮುನ್ನ ಅಂದ್ರೆ ಸೈಟ್ ಅನ್ನ ಖರೀದಿ ಮಾಡೋಕ್ಕೂ ಮುನ್ನ ಇದೆಲ್ಲವನ್ನ ಕೂಡ ನೀವು ಪರಿಶೀಲನೆಯನ್ನ ಮಾಡಬೇಕು. ಪರಿಶೀಲನೆಯನ್ನ ಮಾಡಿ ಆದ್ಮೇಲೆ ಸೈಟ್ ಅನ್ನ ಖರೀದಿ ಮಾಡಬಹುದು ಅಂತ ಹೇಳಿ ಬಿಡಿಎಯಿಂದ ಈಗಾಗಲೇ ಒಂದು ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಸಾರ್ವಜನಿಕರು ತಾವು ಖರೀದಿಸುವ ಸೈಟ್ ಬಡಾವಣೆ ಕುರಿತು ಚೆಕ್ ಮಾಡಿಕೊಳ್ಳುವಂತೆ ಬಿಡಿಎಯಿಂದ ಸೂಚನೆ ಹೊರಡಿಸಿದ್ದಾರೆ. ಅನುಮೋದಿತ ಬಡಾವಣೆಗಳ ಪಟ್ಟಿಯನ್ನ ಪ್ರಕಟಿಸುವ ಮೂಲಕ ಭೂಮಾಫಿಯವನ್ನ ಮಟ್ಟ ಹಾಕಲು ಬಿಡಿಎ ಮುಂದಾಗಿದೆ. ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಹಾಗೂ ಆಯುಕ್ತ ಮಣಿವಣ್ಣನ್ ಪ್ರಯತ್ನಕ್ಕೆ ಸಾರ್ವಜನಿಕರು ಕೂಡ ಈಗಾಗಲೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಾವು ಯಾವ್ಯಾವುದೋ ಜಮೀನನ್ನ ಯಾವ್ಯಾವುದೋ ಸೈಟನ್ನು ತೆಗೆದುಕೊಳ್ಬೇಕಾದ್ರೆ ಈಗಾಗಲೇ ಸಾಕಷ್ಟು ಬಾರಿ ಮೋಸ ಹೋಗಿರೋದನ್ನ, ವಂಚನೆಗೆ ಒಳಗಾಗಿರೋದನ್ನ ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇದ್ದೀವಿ. ಈ ರೀತಿ ಮತ್ತೆ ಯಾರು ವಂಚನೆಗೆ ಒಳಗಾಗೋದು ಬೇಡ, ಮೋಸ ಹೋಗೋದು ಬೇಡ ಅಂತ ಹೇಳಿ ಬಿಡಿಎಯಿಂದ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಿ ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಸಾರ್ವಜನಿಕರಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೀವೇನಾದ್ರೂ ಬಿಡಿಎ ಅನುಮೋದಿತ ಬಡಾವಣೆ ಏನಿರುತ್ತೆ ಅಲ್ಲಿ ಸೈಟನ್ನ ಖರೀದಿಸಬೇಕು ಅಂತ ಅಂದ್ರೆ ಮೊದಲು ಚೆಕ್ ಮಾಡ್ಕೊಳ್ಬೇಕು. ಅಂದ್ರೆ ಇದು ಯಾರ ಹೆಸರಲ್ಲಿ ಜಮೀನಿದೆ, ಎಷ್ಟಿದೆ ಎಲ್ಲವನ್ನ ಕೂಡ ನೀವು ಚೆಕ್ ಮಾಡಿಕೊಂಡು ಅದಾದ ಬಳಿಕ ಖರೀದಿಯನ್ನ ಮಾಡಿ ಅಂತ ಹೇಳಿ ಬಿಡಿಎ ಇಂದ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಸಾರ್ವಜನಿಕರಿಗೆ ಯಾವ ರೀತಿ ವಂಚನೆಯನ್ನ ಮಾಡ್ತಾ ಇದ್ದಾರೆ, ಬಿಡಿಎ ಇಂದ ಏನಂತ ಮನವಿ ಮಾಡ್ಕೊಂಡಿದ್ದಾರೆ? ತೇಜಸ್ವಿನಿ, ಈಗ ನೋಡ್ಬೋದು ಈ ತರ ಒಳ್ಳೆ ಬಡಾವಣೆ ಇದೆ, ಸೈಟ್ ತಗೊಳ್ಳಿ, ಕಡಿಮೆ ರೇಟಿಗಿದೆ, ಈ ರೀತಿ ಆಫರ್ ಮೇಲೆ ಆಫರ್ ಕೊಡುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಈ ತರ ಪರ್ಮಿಷನ್ ತಗೊಂಡಿದೀವಿ. ಬೇರೆ ಬೇರೆ ಏನು ಬಿಡಿಎ ಆಗಿರ್ಬೋದು, ಬೇರೆ ಬೇರೆ ರೇರಾ ಆಗಿರ್ಬೋದು, ಈ ತರ ಒಂದು ಸಂಸ್ಥೆಗಳಿಂದ ಪರ್ಮಿಷನ್ ತಗೊಂಡಿದೀವಿ ಅಂತೆಲ್ಲ ಹೇಳಿ ಹಲವಾರು ಜನರು ಏನ್ ಮಾಡ್ಬಿಡ್ತಾರೆ, ತರಾತುರಿನಲ್ಲಿ ಆ ಸೈಟ್ಗಳಿಗೆ ದುಡ್ಡನ್ನ ಹಾಕ್ತಾರೆ. ಕೆಲವೊಂದು ಬಡಾವಣೆಗಳಿಗೆ ನಕ್ಷೆ ಮಂಜೂರಾತಿ ಇರೋದಿಲ್ಲ, ತಪ್ಪು ಮಾಹಿತಿಗಳನ್ನು ಕೊಟ್ಟು ಮಾರಾಟ ಮಾಡಿರುವಂತ ಭೂ ಮಾಫಿಯಾ ಇದ್ದೇ ಇದೆ ಬೆಂಗಳೂರು ಸುತ್ತಮುತ್ತ. ಇದನ್ನ ತಡೆಗಟ್ಟುವ ಸಲುವಾಗಿ ಬಿಡಿಎ ಈಗ ಒಂದು ಉಪಾಯ ಮಾಡಿರುವಂತದ್ದು. ಬಿಡಿಎ ಅಧ್ಯಕ್ಷರಾದಂತ ಎನ್ ಎ ಹ್ಯಾರಿಸ್ ಅವರು ಮತ್ತೆ ಬಿಡಿಎ ಆಯುಕ್ತರಾಗಿರುವಂತಹ ಮಣಿವಣ್ಣನ್ ಅವರು ಏನಾಗಿದೆ ಅಂದ್ರೆ ಬಿಡಿಎಯಿಂದ ಅನುಮೋದಿತವಾಗಿರುವಂತಹ ಬಡಾವಣೆಗಳ ಒಟ್ಟಾರೆ ಮಾಹಿತಿಯನ್ನ ಈಗ ಬಿಡಿಎ ವೆಬ್ಸೈಟ್ ನಲ್ಲಿ ಹಾಕಿರುವಂತದ್ದು. ಈ ಮಾಹಿತಿಯಲ್ಲಿ ಅಲ್ಲಿ ಮಾಲೀಕರು ಯಾರು, ಆ ಮಾಲೀಕರ ಜಮೀನು ಸರ್ವೆ ನಂಬರ್ ಏನು, ಸರ್ವೆ ನಂಬರ್ಗಳ ಮಾಹಿತಿ, ಆ ಜಮೀನಿನ ವಿಸ್ತರಣೆ, ಅದಕ್ಕೆ ಅನುಮೋದನೆ ಸಿಕ್ಕಿರುವಂತಹ ಮಾಹಿತಿ, ಇವೆಲ್ಲವನ್ನು ಕೂಡ ಬಿಡಿಎ ತನ್ನ ವೆಬ್ಸೈಟ್ ನಲ್ಲಿ ಒಂದು ಪಟ್ಟಿಯನ್ನ ಹಾಕಿರುವುದನ್ನ ನಾವು ನೋಡಬಹುದಾಗಿದೆ. ಸುಮಾರು 47 ಪುಟಗಳ ಈ ಪಟ್ಟಿನಲ್ಲಿ ಯಾರು ಬಡಾವಣೆಗಳಲ್ಲಿ ಸೈಟ್ ಅನ್ನ ತೆಗೆದುಕೊಳ್ಳಕ್ಕೆ ಹೋಗ್ತಾರೆ, ಸಂಬಂಧಪಟ್ಟ ಆ ಬಡಾವಣೆ ಬಿಡಿಎ ಇಂದ ಅನುಮೋದಿತ ಆಗಿದೆಯಾ ಅನ್ನುವಂಥದ್ದನ್ನ ಈ ಪಟ್ಟಿಯಲ್ಲಿ ಪರಿಶೀಲನೆ ಮಾಡ್ಕೋಬೇಕಾಗ್ತದೆ. ಪರಿಶೀಲನೆ ಮಾಡಿಕೊಂಡ ನಂತರ ಅದಕ್ಕೆ ಅನುಮೋದನೆ ಆಗಿದೆ ಅಂದ ನಂತರವಷ್ಟೇ ಅಲ್ಲಿ ಒಂದು ಬಡಾವಣೆಯಲ್ಲಿ ಒಂದು ಅವ್ರ ಸೈಟ್ ಅನ್ನ ಪಡಿಬಹುದು. ಉದಾಹರಣೆಗೆ ಬಿಡಿಎ ಇಂದ ಅನುಮೋದಿತ ಆಗಿದೆ ಬಡಾವಣೆ ಅಂದ ಸಂದರ್ಭದಲ್ಲಿ ಅಂತ ಬಡಾವಣೆಗಳ ಏನು ಹೆಸರಾಗಿರ್ಬೋದು, ಅವರ ಸರ್ವೆ ನಂಬರ್ ಇಲ್ಲಿ ಚೆಕ್ ಮಾಡ್ಕೋಬಹುದು. ಇನ್ನು ಬೇರೆ ಬೇರೆ ಈಗ ದೇವನಹಳ್ಳಿ ಅಭಿವೃದ್ಧಿ, ದೇವನಹಳ್ಳಿ ಟೌನ್ಶಿಪ್ ಅಭಿವೃದ್ಧಿ ಪ್ರಾಧಿಕಾರ ಅಂತಿದೆ, ಮಾಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತಿದೆ. ಅಂದ್ರೆ ಇದ್ರ ಸುತ್ತ ಅವರು ಆ ಒಂದು ಪ್ರಾಧಿಕಾರಗಳಿಂದ ಅನುಮೋದನೆಗೊಂಡ ನಕ್ಷೆಯನ್ನ ಪಡೆದಂತ ಬಡಾವಣೆಗಳನ್ನ ಖರೀದಿ ಮಾಡಬೇಕಾದ್ರೆ ಆಯಾ ಪ್ರಾಧಿಕಾರಿಗಳ ಒಂದು ಅನುಮೋದನೆಯನ್ನ ಪಡ್ಕೊಂಡಿದ್ದಾರಾ ಅನ್ನೋದನ್ನ ಚೆಕ್ ಮಾಡಬೇಕಾಗ್ತದೆ.
ಅದೇ ರೀತಿಯಾಗಿ ಬಿಡಿಎಯಿಂದ ಅನುಮೋದನೆಗೊಂಡಿರುವಂತಹ ಬಡಾವಣೆಗಳು ಅಂತ ಯಾರು ಹೇಳ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಸುಮಾರು 1017 ಏನು ಲೇಔಟ್ಗಳಿಗೆ ಏನು ಈಗಾಗಲೇ ಅಪ್ರೂವಲ್ ಆಗಿದೆ, ಅವಳ ಮಾಲೀಕರ ಮಾಹಿತಿ ಮತ್ತು ಎಲ್ಲವನ್ನು ಸಂಪೂರ್ಣವಾಗಿ ಬಿಡಿಎ ಕೊಟ್ಟಿದೆ. ಈನಲ್ಲಿ ಪ್ರತಿಯೊಬ್ಬರು ಜನರು ಯಾರು ಸೈಟ್ ಅನ್ನು ಖರೀದಿ ಮಾಡೋ ಮುನ್ನ ಈ ಪಟ್ಟಿಯನ್ನು ನೋಡಿ ಪರಿಶೀಲನೆ ಮಾಡ್ಕೋಬಹುದು. ಇದರಿಂದ ವಂಚನೆಗೆ ಒಳಗಾಗೋದು ತಪ್ಪಿಸಬಹುದಾಗಿದೆ. ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.